ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವೀರು ಕನ್ನಡ ಸರ್. ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ, ಹಾಗೆ ನನ್ನ ಚಾನೆಲ್ ಅನ್ನ ಲೈಕ್ ಮಾಡಿ. ಚಾನೆಲ್ ಅಲ್ಲಿ ಐಪ್ ಅನ್ನುವಂತಹ ಒಂದು ಸಿಂಬಲ್ ಕಾಣಿಸುತ್ತೆ, ಅದನ್ನ ಐಪ್ ಮಾಡಿ. ಹಾಗೇನೆ ಸೂಪರ್ ಚಾಟ್ ಕೂಡ ಮಾಡ್ಬೋದು ಅಂತ ಹೇಳ್ತಾ, ಈಗ ನೇರವಾಗಿ 4ನೇ ಸೆಮಿಸ್ಟರ್ ಬಿಕಾಂ ವಿದ್ಯಾರ್ಥಿಗಳಿಗಾಗಿ ಪುರಂದರದಾಸರು ಬರೆದಿರ್ತಕ್ಕಂತಹ ಕೀರ್ತನೆಗಳಲ್ಲಿ 2 ಕೀರ್ತನೆಗಳು ಕೂಡ ಎಲ್ಲಾರು ಮಾಡುವುದು ಹೊಟ್ಟೆಗಾಗಿ ಎನ್ನುವಂತಹ ಕೀರ್ತನೆಯನ್ನು ಕೂಡ ನನ್ನ ಚಾನಲ್ ಅಲ್ಲಿ ಇದೆ, ನೋಡಿ. ಹಾಗೇನೆ ಎಚ್ಚದೆ ಹಿಗ್ಗದೆ ಇದ್ದರೆ ಲೋಕಕ್ಕೆ ಮೆಚ್ಚು ಅನ್ನುವಂತಹ ಮತ್ತೊಂದು ಕೀರ್ತನೆಯ ಬಗ್ಗೆ ಇವತ್ತಿನ ತರಗತಿ ನಾನು ಚರ್ಚೆಯನ್ನ ಮಾಡ್ತಾ ಇದ್ದೀನಿ. ನೋಡಿ, ಪರೀಕ್ಷೆಯಲ್ಲಿ 10 ಅಂಕಗಳಿಗೆ ಕೇಳಿದಂತ ಸಂದರ್ಭದಲ್ಲಿ ಯಾವ ರೀತಿ ನಾವು ಪರೀಕ್ಷೆಯಲ್ಲಿ ಬರೀಬೇಕು, ಅಥವಾ 5 ಅಂಕದ ಪ್ರಶ್ನೆಗಳನ್ನ ಕೇಳಿದಂತ ಸಂದರ್ಭದಲ್ಲಿ ಯಾವ ರೀತಿ ಬರಿಬೇಕು ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗೋಣ. ನೋಡಿ, ಈ ಕೀರ್ತನೆಯನ್ನ ಪುರಂದರದಾಸರು ಬರೆದಿದ್ದಾರೆ. ಈ ಕೀರ್ತನೆಯನ್ನ ಪುರಂದರದಾಸರು ಬರೆದಿರ್ತಕ್ಕಂತಹ ಹೆಚ್ಚದೆ ಹಿಗ್ಗದೆ ಇದ್ದರೆ ಲೋಕಕ್ಕೆ ಮೆಚ್ಚು ಅನ್ನುವಂತಹ ಕೀರ್ತನೆಯಿಂದ ಆರಿಸಲಾಗಿದೆ ಅಂತಕ್ಕಂಥ ವಿಚಾರವನ್ನ ಹೇಳ್ತಾ, ನೋಡಿ, ಪುರಂದರದಾಸರು ಯಾವ ವಿಚಾರವನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಅಂತ ಅಂದ್ರೆ, ಪುರಂದರದಾಸರು ಮನುಷ್ಯನಿಗೆ ಯಾವುದು ಶಾಶ್ವತ, ಯಾವುದು ನಶ್ವರ, ಇವುಗಳ ಬಗ್ಗೆ ತಿಳಿಸ್ತಾ ಇದ್ದಾರೆ ಈ ಮಾನವ ಸಮುದಾಯಕ್ಕೆ. ಹಾಗೇನೆ ಇನ್ನೊಂದ್ ಕಡೆ ಈ ಕೀರ್ತನೆಯಲ್ಲಿ ಪುರಂದರದಾಸರು ಮಾನವನಿಗೆ ಎಚ್ಚರಿಕೆಯ ಮಾತುಗಳನ್ನ ಕೂಡ ಹೇಳ್ತಾ ಇರ್ತಕ್ಕಂಥದ್ದು, ತಿಳಿಸ್ತಾ ಇರ್ತಕ್ಕಂಥದ್ದನ್ನ ಗಮನಿಸ್ತಾ ಹೋಗ್ಬೋದು. ಹೇಗೆ ಅಂದ್ರೆ ನೋಡಿ, ಹೇ ಮನುಷ್ಯ, ಹೇ ಮಾನವ, ಸಿರಿ ಸಂಪತ್ತು ಅಧಿಕಾರ ಇವ್ಯಾವುದೂ ಕೂಡ ಶಾಶ್ವತವಲ್ಲ. ಶ್ರೀಮಂತಿಕೆ ಅಂತಕ್ಕಂಥದ್ದು ಇವತ್ ಬರುತ್ತೆ, ನಾಳೆ ಹೋಗುತ್ತೆ. ಅಧಿಕಾರ ಅಂತಕ್ಕಂಥದ್ದು ಕೂಡ ಶಾಶ್ವತವಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾ, ಇದರಿಂದ ಅಧಿಕಾರ ಸಿರಿ ಸಂಪತ್ತು ಬಂದಾಗ ಅಹಂಕಾರವನ್ನ ಪಡಬೇಡ ನೀನು ಅಂತ, ಮನುಷ್ಯನಿಗೆ ಯಾವುದೇ ರೀತಿಯಾದಂತಹ ಕಷ್ಟ ಸುಖಗಳು ಬರ್ಲಿ, ಅವುಗಳನ್ನ ಸಮಾನವಾಗಿ ಸ್ವೀಕರಿಸಿಕೊಂಡು ಬದುಕಬೇಕು, ಬದುಕನ್ನ ನಡೆಸಬೇಕು. ಸಿರಿ ಬಂದಾಗ ಹಿಗ್ಗಬಾರದು, ದುಃಖ ಕಷ್ಟಗಳು ಬಂದಾಗ ಕುಗ್ಗಬಾರದು ಅನ್ನುವಂತಹ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ಯಾವಾಗ್ಲೂ ಕೂಡ ಲೋಕ ಮೆಚ್ಚುವಂತಹ ರೀತಿಯಲ್ಲಿ ಬದುಕಬೇಕು ಅನ್ನುವಂತಹ ಮಾತನ್ನ ಇಲ್ಲಿ ಪುರಂದರದಾಸರು ತಮ್ಮ ಕೀರ್ತನೆಗಳ ಮೂಲಕ ಹೇಳ್ತಾ ಇದ್ದಾರೆ. ನೋಡಿ, ನೆಚ್ಚದಿರಿ ಭಾಗ್ಯ ಯಾರಿಗೂ ಸ್ಥಿರವಲ್ಲ, ನಿಶ್ಚಯ ಎಚ್ಚರಿಕೆ, ಹೆಚ್ಚದೆ ಹಿಗ್ಗದೆ ಇದ್ದರೆ ಲೋಕಕ್ಕೆ ಮೆಚ್ಚು ಕೇಳೆಚ್ಚರಿಕೆ. ನೋಡಿ, ಈ ಸಿರಿ ಸಂಪತ್ತು ಸಕಲ ಐಶ್ವರ್ಯಗಳು ಯಾವುದೂ ಕೂಡ ಸ್ಥಿರವಲ್ಲ, ನಿಶ್ಚಯ, ಇದು ಖಂಡಿತವಾಗಿಯೂ ಇವು ಶಾಶ್ವತವಲ್ಲ. ಅದಕ್ಕೆ ಸುಖ ಬಂದಾಗ, ಶ್ರೀಮಂತಿಕೆ ಬಂದಾಗ, ಅಧಿಕಾರ ಬಂದಾಗ ಹಿಗ್ಗುವಂತಹ ಕೆಲಸವನ್ನ ಮಾಡಬೇಡಿ, ಲೋಕ ಮೆಚ್ಚುವಂತ ರೀತಿಯಲ್ಲಿ ನಡ್ಕೊಳ್ಳಿ ಅಂತಕ್ಕಂಥ ಮಾತನ್ನ ಇಡೀ ಮನುಕುಲಕ್ಕೆ ಇಲ್ಲಿ ಪುರಂದರದಾಸರು ಹೇಳ್ತಾ ಇರ್ತಕ್ಕಂಥದ್ದು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗೆ ನೋಡಿ, ಮತ್ತೆ ಮುಂದುವರೆದಂತೆ ಪುರಂದರದಾಸರು ಕೀರ್ತನೆಯಲ್ಲಿ ಹೇಳ್ತಾರೆ, ಪಡವಿಪ ನೊಲುಮೆಯ ಕಡು ನೆಚ್ಚಿ ಗರ್ವದಿ ನಡೆಯದಿರೆಚ್ಚರ, ಕೊಡನ ಅಂದಕ ಪತ್ತು ನಡೆವಂತೆ ಅಧಿಕಾರ ಕಡೆಯಲ್ಲಿ ಎಚ್ಚರಿಕೆ, ಕಡು ಚಳಕನು ತಾನೆನುತ ಪರರ ಅವಗಡಿಸದಿರೆಚ್ಚರಿಕೆ, ಬಡಬಗ್ಗರ ಬಾಯಿ ಬಡೆದು ಪಾಪದಿ ಹೆಜ್ಜೆ ಹಿಡಬೇಡ ಎಚ್ಚರಿಕೆ. ನೋಡಿ, ಇಲ್ಲಿ ರಾಜ ನನ್ನನ್ನ ಪಡವಿ, ಇಲ್ಲಿ ನಾವೇನ್ ಮಾಡ್ತಾ ಇದೀವಪ್ಪ ಅಂತಂದ್ರೆ, ಈ ಭೂಮಿಗೆ ಒಡೆಯನಾಗಿರ್ತಕ್ಕಂಥವನು ನಾವು ರಾಜ ಅಂತ ಕರಿತೀವಿ. ಹಾಗಾದ್ರೆ ರಾಜ ನನ್ನನ್ನ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ದಾನೆ, ನನ್ನನ್ನ ಆ ರಾಜ ಇರೋವರೆಗೂ ನನ್ಗೆ ಯಾವುದೇ ರೀತಿಯಾದಂತಹ ಭಯವಿಲ್ಲ, ನಾನು ಏನ್ ಬೇಕಾದ್ರೂ ಮಾಡ್ಬೋದು ಅನ್ನುವಂತಹ ಅಹಂಕಾರವನ್ನ ಬಿಟ್ಬಿಡು. ಯಾಕೆಂದ್ರೆ ರಾಜ ನನ್ನನ್ನ ಪ್ರೀತಿಯಿಂದ ನೋಡ್ಕೊಳ್ತಿದ್ದಾನೆ, ನನಗೆ ಯಾರು ಏನೂ ಕೂಡ ಮಾಡ್ಕೊಳಕ್ಕಾಗೋದಿಲ್ಲ, ಅಥವಾ ನನಗೆ ಯಾರೋ ಪ್ರಭಾವ ಆಗಿರ್ತಕ್ಕಂತಹ ರಾಜಕೀಯ ವ್ಯಕ್ತಿಗಳು ನನ್ನ ಬೆನ್ನ ಹಿಂದೆ ಇದ್ದಾರೆ, ನನಗೆ ಎಲ್ಲಾ ರೀತಿಯಲ್ಲೂ ಕೂಡ ಸಹಾಯ ಮಾಡ್ತಾರೆ ಅಂತ ಹೇಳಿ ಗರ್ವದಿಂದ ಇಲ್ಲಿ ಎಲ್ಲೋ ಒಂದ್ ಕಡೆ ನೀನು ಮೆರಿಬೇಡ. ಯಾಕೆ ಅಂತಂದ್ರೆ ಈ ಅಧಿಕಾರ ಎಂಬುದು ಶಾಶ್ವತವಲ್ಲ. ಅಧಿಕಾರ ಎಂಬುದು ಹೇಗೆ ಅಂತ ಅಲ್ಲಿ ಒಂದು ಉದಾಹರಣೆ ಕೊಡ್ತಾರೆ ನೋಡಿ. ಕೊಡವನ್ನ
ಇಲ್ಲಿ ಅಧಿಕಾರ ಅಂತಕ್ಕಂಥದ್ದು ಒಬ್ಬ ಕುರುಡ ಒಂದು ಇಲ್ಲಿ ಕೊಡವನ್ನ ಹೊತ್ಕೊಂಡು ನಡೆದಂತೆ. ಒಬ್ಬ ಕುರುಡನು ಕೊಡವನ್ನ ತಲೆಯ ಮೇಲೆ ಹೊತ್ತು ನಡೆದಂತೆ ಅಧಿಕಾರ, ಎಚ್ಚರಿಕೆ. ಯಾಕಂದ್ರೆ ಈ ಅಧಿಕಾರ ಅಂತಕ್ಕಂಥದ್ದು ಯಾವಾಗ ಬೇಕಾದ್ರೂ ಬಿದ್ದೋಗ್ಬಿಡ್ಬೋದು. ಅದಕ್ಕೆ ಅಧಿಕಾರ ಶಾಶ್ವತವಲ್ಲ. ಹಾಗೆ ನಾನೇ ತುಂಬಾ ಬುದ್ಧಿಶಾಲಿ, ನಾನೇ ಶಕ್ತಿಶಾಲಿ, ನಾನೇ ಮೇಧಾವಿ ಅನ್ನುವಂತಹದನ್ನ ಇಲ್ಲಿ ಆ ರೀತಿ ಮೆರೆಯಬೇಡ. ಅಂದ್ರೆ ಕಡುಚಳಕ ತಾನೆನ್ನುತ್ತಾ ಪರರ ಅವಗಡಿಸದಿರುವಂತಕ್ಕಂಥದ್ದು, ನಾನೇ ಬುದ್ಧಿವಂತ, ನಾನೇ ಬುದ್ಧಿಶಾಲಿ ಅಂತಕ್ಕಂಥದ್ದನ್ನ ಹೇಳಿ ಬೇರೆಯವ್ರನ್ನ ಎಲ್ಲೋ ಒಂದ್ ಕಡೆ ಹೀನಾಯವಾಗಿ ಅಥವಾ ಅವ್ರನ್ನ ತಿರಸ್ಕಾರದ ಮನೋಭಾವದಿಂದ ನೋಡ್ತಕ್ಕಂಥದ್ದನ್ನ ಬಿಡಬೇಕು. ಹಾಗೇನೆ ಇನ್ನೊಂದ್ ಕಡೆ ಬಡಬಗ್ಗರ ಬಾಯಿ ಬಡಿದು ಪಾಪದಿ ಹೆಜ್ಜೆ ಇಡಬೇಡ. ಅಂದ್ರೆ ಬಡಬಗ್ಗರಿಗೆ ಅಥವಾ ಅಸಹಾಯಕರಿಗೆ ಮೋಸವನ್ನ ಮಾಡಬೇಡ ಅಂತಕ್ಕಂಥ ಮಾತನ್ನ ಹೇಳ್ತಿದ್ರೆ, ಮೋಸ ಮಾಡಿ ಪಾಪದಿ ಹೆಜ್ಜೆಯನ್ನ ಇಡಬೇಡ. ಇಲ್ಲಿ ಮೋಸವನ್ನ ಮಾಡಬಾರ್ದು ಅಂತಕ್ಕಂಥದ್ದೇ. ಅವನಿಗೆ ಏನು ಗೊತ್ತಾಗಿಲ್ಲ ಬಿಡ, ನಾನು ಪ್ರಭಾವಶಾಲಿ ಇದ್ದೀನಿ, ಅವನಿಗೆಲ್ಲ ಒಂದ್ ಕಡೆ ಮೋಸ ಮಾಡೋಣ, ಈ ತರದ ಮನಸ್ಥಿತಿ ಖಂಡಿತವಾಗಿಯೂ ಬೇಡ. ಯಾಕಂದ್ರೆ ಮಾನವನ ಇಲ್ಲಿ ಇದೆಯಲ್ಲ ಅಥವಾ ವ್ಯಕ್ತಿಯ ದೇಹ ಇದೆಯಲ್ಲ, ಅದು ಶಾಶ್ವತವಲ್ಲ ಅಂತಕ್ಕಂಥದ್ದು. ಇನ್ನೊಂದ್ ಕಡೆ ರಾಜನಾದವನು ಹೇಗಿರ್ಬೇಕು ನೋಡಿ, ದೊರೆ ಎನ್ನ ಬಲವು ಸುಸ್ಥಿರವೆಂದೆನ್ನ ಅಲ್ಲದರ ಹಾಗೆ ತರವಲ್ಲ ಎಚ್ಚರಿಕೆ. ಉರುಗನ ಮುತ್ತಿ ಕಟ್ಟಿರುವೆಯು ಕೊರೆವಂತೆ ತೆರೆನಪ್ಪುದೆಚ್ಚರಿಕೆ. ಕರವ ಮುಗಿದು ಸಜ್ಜನರಿಗೆ ಶಿರಬಾಗಿ ಚರಿಸುತ್ತಿರೆ ಎಚ್ಚರಿಕೆ. ಸಿರಿಯೆಂಬ ಸೊಡರು ಮಾನ್ಯರ ಅವಮಾನ ಬಿರುಗಾಳಿ ಎಚ್ಚರಿಕೆ. ನೋಡಿ, ಈ ರಾಜನಾದವನು ಏನಪ್ಪಾ ಅಂದ್ರೆ, ನನ್ನ ಸಾಮ್ರಾಜ್ಯ ತುಂಬಾ ವಿಸ್ತಾರವಾಗಿದೆ, ನನಗೆ ಬಹುದೊಡ್ಡ ಸೈನ್ಯ ಇದೆ, ಹಾಗೇನೆ ದೊಡ್ಡ ದೊಡ್ಡ ಆಯುಧಗಳನ್ನ ಇಟ್ಕೊಂಡಿದ್ದೀನಿ ಹಾಗೇನೆ ನಾನು ಶಾಶ್ವತವಾಗಿ ರಾಜನಾಗಿಯೇ ಇರ್ತೇನೆ ಅಂತ ಹೇಳಿ ಇಲ್ಲಿ ತನ್ನ ಎಲ್ಲ ಒಂದ್ ಕಡೆ ಈ ಬೇರೆಯವರ ಮೇಲೆ, ಬೇರೆ ಅಕ್ಕಪಕ್ಕದ ರಾಜರುಗಳ ಮೇಲೆ ಇಲ್ಲಿ ದ್ವೇಷವನ್ನ ಮತ್ತೆ ಶತ್ರುತ್ವವನ್ನ ಸಾಧಿಸುವಂತಹದ್ದು ಸರಿಯಲ್ಲ. ಏನಕ್ಕೆ ಶತ್ರುತ್ವವನ್ನು ಸಾಧಿಸುವುದು ಸರಿಯಲ್ಲ, ಎಚ್ಚರಿಕೆ. ಯಾಕೆಂದ್ರೆ ದೊಡ್ಡ ಗಾತ್ರದ ಆನೆಯನ್ನ ಸಣ್ಣ ಗಾತ್ರದ ಇರುವೆ ಕೊಲ್ಲುವಂತಹದನ್ನ ನಾವು ನೋಡಿದ್ದೇವೆ. ಹಾಗೇನೆ ಇಲ್ಲ ಒಂದ್ ಕಡೆ ದೊಡ್ಡ ಗಾತ್ರದ ಸರ್ಪವನ್ನ ಇರುವೆಗಳ ಗುಂಪು ಇಲ್ಲ ಒಂದ್ ಕಡೆ ಅವನ್ನ ಕಚ್ಚಿ ಕೊಲ್ಲುವಂತಹ ವಿಚಾರಗಳ ನಾವು ಸುತ್ತಮುತ್ತಿ ತಿಂದು ಕೊಲ್ಲುವಂತಹ ವಿಚಾರಗಳನ್ನು ನಾವು ಗಮನಿಸಿದ್ದೇವೆ. ಹಾಗಾಗಿ ನಾನು ಶಾಶ್ವತವಾಗಿ ರಾಜನಾಗಿರ್ತೀನಿ ಅಂತ ಹೇಳಿ ಅಕ್ಕಪಕ್ಕದ ರಾಜರುಗಳನ್ನ ಇಲ್ಲಿ ಎಲ್ಲೋ ಒಂದ್ ಕಡೆ ಅವರಲ್ಲಿ ಶತ್ರುತ್ವವನ್ನು ಬೆಳೆಸ್ತಕ್ಕಂಥದ್ದು ಸರಿಯಲ್ಲ ಅನ್ನುವಂತ ಮಾತನ್ನ ಇಲ್ಲಿ ಪುರಂದರದಾಸರು ಹೇಳ್ತಾ, ಇಲ್ಲಿ ಇನ್ನೊಂದ್ ಕಡೆ ಕವಿ ಹೇಳ್ತಾ ಇದ್ರೆ, ಒಳ್ಳೆಯ ಜನರಿಗೆ, ಸಜ್ಜನರಿಗೆ ಅಂದ್ರೆ ಒಳ್ಳೆಯ ಜನರಿಗೆ ಕೈ ಮುಗಿದು ತಲೆಬಾಗಿ ಗೌರವಿಸು. ಒಳ್ಳೆಯ ಜನರಿಗೆ ಕೈ ಮುಗಿದು ತಲೆಬಾಗಿ ಗೌರವಿಸು. ಒಳ್ಳೆಯವರಿಗೆ ಎಲ್ಲ ಒಂದ್ ಕಡೆ ನಾವು ರೆಸ್ಪೆಕ್ಟ್ ಅನ್ನ ಕೊಡ್ಬೇಕು ಅಂತಕ್ಕಂಥದ್ದು. ಹಾಗೆ ನಿನ್ನ ಸಿರಿ ಸಂಪತ್ತು ಬೆಂಕಿಯನ್ನ ಕ್ಷಣ ಮಾತ್ರದಲ್ಲಿ ಯಾವುದೋ ಬಿರುಗಾಳಿ. ನೋಡಪ್ಪ, ನಿನ್ನ ಸಿರಿ ಸಂಪತ್ತು ಶ್ರೀಮಂತಿಕೆ ಅಂತಕ್ಕಂಥದ್ದನ್ನ ಯಾವುದೋ ಒಂದು ಕ್ಷಣಾರ್ಧದಲ್ಲಿ ಒಂದು ಬಿರುಗಾಳಿ ಅಥವಾ ಬೆಂಕಿ ಬಿರುಗಾಳಿ ಬಂದು ಎಲ್ಲೋ ಒಂದ್ ಕಡೆ ಆರಿಸ್ಬಿಡ್ಬೋದು. ಹಾಗಾಗಿ ಒಳ್ಳೆಯ ರೀತಿಯಲ್ಲಿ ಬದುಕಿದರುವ ಜನರನ್ನ ಅವಮಾನಿಸಬೇಡ. ಒಳ್ಳೆಯ ರೀತಿಯಲ್ಲಿ ಬದುಕ್ತಾ ಇದಾರಲ್ಲ ಆ ಜನಗಳನ್ನ ನೀನು ಅವಮಾನಿಸಬೇಡ ಅಂತಕ್ಕಂಥದ್ದನ್ನ ಹೇಳ್ತಾ ಇಡೀ ಮನುಷ್ಯನಿಗೆ ಈ ಎಚ್ಚರಿಕೆಯ ಮಾತುಗಳನ್ನ ಪುರಂದರದಾಸರು ಈ ಸಾಲುಗಳಲ್ಲಿ ಹೇಳ್ತಾ ಇದ್ದಾರೆ. ಹಾಗೇನೆ ಲೋಕ ಅಪವಾದಕ್ಕೆ ಅಂಜಿ ನಡೆಯುವುದು ವಿವೇಕ ಕೇಳೆಚ್ಚರ. ನಾಗೇಶಗಾದರೂ ಬಿಡದ ಅಪಕೀರ್ತಿ ಪರಾಕು ಕೇಳೆಚ್ಚರ. ಕಾಕು ಜನರ ಚಾಡಿನಿ ಕೇಳಿ ಕೋಪೋದ್ರೇಕ ಬೇಡ ಎಚ್ಚರ. ಭೂಕಾಂತ ನಡುಗುವಳು ನಿಷ್ಠೂರವಾದ ವಾಕು ಬೇಡ ಎಚ್ಚರ. ನೋಡಿ, ಈ ಮನುಷ್ಯನಿಗೆ ಲೋಕ ಅಪವಾದಕ್ಕೆ ಅಂಜಿ ನಡೆಯುವುದು ನೋಡಿ ಸಮಾಜ ನೋಡ್ತಾ ಇದೆ.
ಸಮಾಜದಲ್ಲಿ ನಾನು ಒಳ್ಳೆಯ ರೀತಿಯಲ್ಲಿ ನಡಿಬೇಕು ಅನ್ನುವಂತಹ ಒಂದು ಬುದ್ಧಿವಂತಿಕೆ, ವಿವೇಕದಿಂದ ನಡಿ ಅಂತಕ್ಕಂಥದ್ದು. ಯಾಕೆಂದ್ರೆ ಮನುಷ್ಯ ಲೋಕ ಎಲ್ಲ ಒಂದ್ ಕಡೆ ಆ ಲೋಕದ ಅಪವಾದಕ್ಕೆ ತಗ್ಗಿ ಬಗ್ಗಿ ತಾಳ್ಮೆಯಿಂದ ಗೌರವಪೂರ್ವಕವಾಗಿ ನಡೆಯುವುದು ವಿವೇಕ ಅಂತಕ್ಕಂಥದ್ದನ್ನ ಹೇಳ್ತಾರೆ. ಯಾಕೆಂದ್ರೆ ಈ ಅಪಕೀರ್ತಿ ಅಂತಕ್ಕಂಥದ್ದು ನೋಡಿ, ಸ್ವರ್ಗಲೋಕದ ಅಧಿಪತಿಯಾಗಿರ್ತಕ್ಕಂತಹ ದೇವೇಂದ್ರನಿಗೂ ಬಿಡಲಿಲ್ಲ ಅಪಕೀರ್ತಿ. ಹಾಗೆ ಕೆಟ್ಟ ದುಷ್ಟ ಜನರ ಮಾತನ್ನ, ದುಷ್ಟ ಜನರ ಚಾಡಿ ಮಾತನ್ನ ಕೇಳಿ ನೀನು ಕೋಪಗೊಳ್ಳಬಾರದು. ಯಾಕೆಂದ್ರೆ ಸುಮಾರು ಜನ ಇಲ್ಲ ಸಲ್ಲದ ಮಾತುಗಳನ್ನ ಹೇಳ್ಬೋದು. ಅವರು ಯಾರ ಮಾತನ್ನು ಕೇಳಿ ಅಥವಾ ಮೂರನೇ ವ್ಯಕ್ತಿಗಳ ಮಾತನ್ನು ಕೇಳಿ ಕೋಪಗೊಳ್ಬೇಡ. ಯಾಕೆಂತಂದ್ರೆ ಭೂಮಿ ತಾಯಿ ನಡುಗುವಳು. ನಿಷ್ಠೂರವಾದ ಮಾತು ಬೇಡ. ನಿಷ್ಠೂರವಾದಂತಹ ಮಾತನ್ನ ಹೇಳಿದ್ರೆ ಅಥವಾ ಸುಳ್ಳು ಅಪವಾದಗಳನ್ನ ಹೇಳಿದ್ರೆ ಭೂಮಿ ತಾಯಿ ನಡುಗುವಳು. ಆ ನಿಷ್ಠೂರವಾದ ಮಾತು ಬೇಡ ಎಂದು ದಾಸರು ಮಾನವ ಕುಲಕ್ಕೆ ಹೇಳ್ತಾ ಇರ್ತಕ್ಕಂಥ ಮಾತನ್ನ ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಮುಂದುವರೆದಂತೆ ನೋಡಿ, ಎಂತೆಂತಹ ಮಹಾರಾಜರುಗಳು, ಇಲ್ಲಿ ನೋಡಿ, ಇಲ್ಲಿ ಎಲ್ಲೊಂದ್ ಕಡೆ ನಳ ಮಹಾರಾಜ ಇರ್ಬೋದು. ಹಾಗೇನೆ ಇನ್ನೊಂದ್ ಕಡೆ ನಾವು ಗಮನಿಸ್ತಾ ಹೋಗ್ಬೋದು, ನಿಷಧ ದೇಶದ ಇಲ್ಲಿ ನಳ ಮಹಾರಾಜ, ಹಾಗೇನೆ ಸೂರ್ಯವಂಶ ರಾಜನಾಗಿರ್ತಕ್ಕಂತಹ ಈ ಎಲ್ಲ ಒಂದ್ ಕಡೆ ಮದಾಂಧಾತ. ಹೀಗೆ ಇದೆಲ್ಲರನ್ನ ನೋಡಿದಂತ ಸಂದರ್ಭದಲ್ಲಿ ದೊಡ್ಡ ದೊಡ್ಡ ರಾಜರುಗಳು ಈ ಭೂಮಿಯ ಮೇಲೆ ಇಲ್ಲವಾದರು ಅಂತಕ್ಕಂಥದ್ದು. ಹಾಗೇನೆ ಈ ದೇಹ ಅಂತಕ್ಕಂಥದ್ದು ನಶ್ವರ. ನೋಡಿ, ಅಳಿವುದು ಕಾಯವು, ಉಳಿವುದೊಂದೇ ಕೀರ್ತಿ, ಇಳೆಯೊಳಗೆ ಎಚ್ಚರ, ಅಳಲಿಸಿ ಪರರನ್ನು ಗಳಿಸಿ ತಂದರ್ಥವು ಉಳಿಯದು ಎಚ್ಚರಿಕೆ, ಉಳಿದಲ್ಪ ಕಾಲದಿ ಧರ್ಮದ ಹಾದಿಯ ಹಳಿಯಬೇಡ ಎಚ್ಚರಿಕೆ. ನೋಡಿ, ನಳ ಮಹಾರಾಜರ ಇರ್ಬೋದು, ಹಾಗೇನೆ ಸೂರ್ಯವಂಶ ರಾಜನಾಗಿರ್ತಕ್ಕಂತಹ ಇಲ್ಲಿ ಎಲ್ಲ ಒಂದ್ ಕಡೆ ಈ ಮದಾಂಧಾತ ಇರ್ಬೋದು. ಇವ್ರು ಎಲ್ಲರೂ ಎಂತಹ ದೊಡ್ಡ ದೊಡ್ಡ ರಾಜರುಗಳು ಕೂಡ ಇಲ್ಲಿ ಎಲ್ಲ ಒಂದ್ ಕಡೆ ಸಾವನ್ನಪ್ಪಿದ್ದಾರೆ. ಹಾಗಾಗಿ ಈ ದೇಹ ಅಂತಕ್ಕಂಥದ್ದು ನಶ್ವರ, ಇದು ನಾಶವಾಗ್ಬಿಡುತ್ತೆ. ನೀನು ಬೇರೆಯವರಿಗೆ ಮೋಸ ಮಾಡಿ ಸಂಪಾದಿಸಿ ತಂದಿರ್ತಕ್ಕಂತಹ ಅರ್ಥ ಅಂತ ಅಂದ್ರೆ ಹಣ. ಈ ಹಣ, ಸಂಪತ್ತು, ಐಶ್ವರ್ಯ ಯಾವೂ ಕೂಡ ಶಾಶ್ವತವಲ್ಲ. ಯಾವೂ ಕೂಡ ನೀನು ಸತ್ತ ನಂತರದಲ್ಲಿ ನಿನ್ನ ಹಿಂದೆ ಬರೋದಿಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾ, ಆದ್ದರಿಂದ ನಾವು ಮಾಡಿದ ಒಳ್ಳೆಯ ಕಾರ್ಯಗಳು, ಕೀರ್ತಿ ಸಾಧನೆಗಳು ನಾವು ಸತ್ತರೂ ಈ ಭೂಮಿ ಮೇಲೆ ಉಳಿಯುತ್ತವೆ. ಏನಾದ್ರೂ ಉಳಿತವೆ ಅಂತಂದ್ರೆ ನಾವು ಮಾಡಿರ್ತಕ್ಕಂಥ ಸಾಧನೆ, ನಮ್ಮ ಕೀರ್ತಿ ಅಷ್ಟೇನೆ. ಹಾಗೆ ಅದಕ್ಕೆ ಎಲ್ಲ ಒಂದ್ ಕಡೆ ಮನುಷ್ಯನಿಗೆ ಹೇಳ್ತಾರೆ, ಉಳಿದ ಅಲ್ಪ ಕಾಲವಾದರೂ ಅಂತಂದ್ರೆ ಇರುವ ಸ್ವಲ್ಪ ಕಾಲವಾದರೂ ಧರ್ಮದ ಮಾರ್ಗದಲ್ಲಿ ನಡೆ ಮನುಜ ಎಂದು ಪುರಂದರದಾಸರು ಮನುಷ್ಯನಿಗೆ ಹೇಳ್ತಾ ಇದ್ದಾರೆ. ಹಾಗೇನೆ ಪರಸತಿ ಎಲ್ಲ ಒಂದ್ ಕಡೆ ಪರಧನ ಅಥವಾ ಪರಸತಿ ಧನ ಅಪಹರಿಸಲು ಸಿರಿಮಗದಿರುಹೊಳೆ ಎಚ್ಚರ, ನೆರೆ ಛಿದ್ರ ಕುಂಭದ ನೀರಿನಂತಾಯಸ್ಸು ಇಲ್ಲಿ ಸರಿಯುತ್ತಿದೆ ಎಚ್ಚರಿಕೆ, ಬರುವ ಹಾನಿ ವೃದ್ಧಿ ತನ್ನ ಕಾಲವ ಮೀರಲರಿಯದು ಎಚ್ಚರಿಕೆ, ಪುರಂದರ ವಿಠಲನ ಚರಣವ ಮೊರೆಯದಿರೆಚ್ಚರಿಕೆ. ನೋಡಿ, ಪರಸತಿ ಧನ ಅಪಹರಿಸಲು ಇಲ್ಲಿ ಸಿರಿಮುಗದಿರುಹೊಳೆ ಎಚ್ಚರಿಕೆ ಅಂದ್ರೆ ಬೇರೆಯವರ ಹೆಂಡತಿಯನ್ನ ಅಥವಾ ಹಣವನ್ನ ಅಪಹರಿಸಿದರೆ ನಮ್ಮಲ್ಲಿರ್ತಕ್ಕಂತಹ ಸಂಪತ್ತಿನ ಅಧಿದೇವತೆಯಾಗಿರ್ತಕ್ಕಂತಹ ಲಕ್ಷ್ಮಿ ಮಾಯವಾಗುತ್ತಾಳೆ ಅಂತಕ್ಕಂಥದ್ದು. ಬೇರೆಯವರ ಹಣವನ್ನ ಅಪಹರಿಸೋದಕ್ಕೆ ಹೋದ್ರೆ ನಮ್ಮಲ್ಲಿರ್ತಕ್ಕಂತಹ ಇಲ್ಲಿ ಲಕ್ಷ್ಮಿ ಮಾಯವಾಗ್ತಾಳೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಹಾಗೇನೆ ಮಾನವನಿಗೆ ಆಯಸ್ಸು ಇಲ್ಲಿ ಇಲ್ಲ ಒಂದ್ ಕಡೆ
ಹೋದ ಆಯಸ್ ಹೇಗಿದೆಯಪ್ಪ ಅಂದ್ರೆ ಹೊಡೆದು ಹೋದ ಮಡಕೆಯಲ್ಲಿ ನೀರು ತುಂಬಿದಂತೆ. ಸುಜಲ ಅಂತಂದ್ರೆ ನೀರು. ಈ ನೀರು ತುಂಬಿದಂತೆ, ಇಲ್ಲಿ ಕುಂಭ ಅಂದ್ರೆ ಮಡಕೆ, ಆ ಮಡಕೆಯಲ್ಲಿ ನೀರು ತುಂಬಿದಂತೆ ಮಡಕೆಯಲ್ಲಿ ಹೇಗೆ ನೀರು ನಿಧಾನವಾಗಿ, ಹೊಡೆದ ಮಡಕೆಯಲ್ಲಿ ನೀರು ತುಂಬಿದಾಗ ಹೇಗೆ ನಿಧಾನವಾಗಿ ಸೋರಿ ಹೋಗ್ತಾ ಇರುತ್ತೋ ಹಾಗೆ ಮನುಷ್ಯನ ಆಯಸ್ಸು ನೀರಿನಂತೆ ಅದು ನಿಧಾನವಾಗಿ ಸರಿಯುತ್ತಾ ಇರುತ್ತದೆ. ಹಾಗೆ ಮನುಷ್ಯನ ಆಯಸ್ಸು ನೀರು ಹೇಗೆ ಸೋರ್ತಾ ಇರುತ್ತೋ ಹಾಗೆ ಮನುಷ್ಯನ ಆಯಸ್ಸು ಕೂಡ ನಿಧಾನವಾಗಿ ಕಳೆಯುತ್ತಾ ಹೋಗುತ್ತೆ. ಹಾಗಾಗಿ ನಿನ್ನ ಮುಂದಿನ ಬದುಕು ತುಂಬಾ ಕಠಿಣವಾಗುತ್ತದೆ. ಆದ್ದರಿಂದ ನೀನು ಆ ಭಗವಂತನ ಪಾದ ಕಮಲಗಳನ್ನ ಹಿಡಿದು, ಆ ಪುರಂದರ ವಿಠಲನ ಪಾದ ಕಮಲಗಳನ್ನ ಹಿಡಿದು ತನ್ನ ಬದುಕನ್ನ ಸಾರ್ಥಕಪಡಿಸಿಕೋ, ನಿನ್ನ ಬದುಕನ್ನ ನೀನು ಸಾರ್ಥಕಪಡಿಸಿಕೋ ಎಂದು ಪುರಂದರದಾಸರು ಇಡೀ ಮನುಕುಲಕ್ಕೆ ಈ ವಿಚಾರವನ್ನ ಹೇಳ್ತಾ ಇದ್ದಾರೆ ಅಂತಕ್ಕಂಥ ವಿಚಾರವನ್ನ ನಾನು ನಿಮ್ಗೆ ತಿಳಿಸಿದ್ದೀನಿ. ಇಲ್ಲಿಗೆ ಈ ಒಂದು ತರಗತಿಯನ್ನ ಮುಗಿಸ್ತಾ ಇದ್ದೀನಿ. ನಿಮ್ಗೆಲ್ರಿಗೂ ಕೂಡ ಶುಭವಾಗ್ಲಿ.